ರಾಜಧಾನಿ ಬೆಂಗಳೂರಲ್ಲಿ ಖದೀಮರ ಅಟ್ಟಹಾಸ ಜೋರಾಗಿದೆ. ದಿನೇ ದಿನೇ ಕಳ್ಳತನ ಪ್ರಕರಣಗಳು ದಾಖಲಾಗ್ತಾ ಇದೆ. ಇಲ್ಲಿ ನೋಡಿ, ಸಿಗರೇಟ್ ಕೇಳೋ ನೆಪದಲ್ಲಿ ಬಂದ ಖದೀಮ ಮಾಂಗಲ್ಯಕ್ಕೆ ಕನ್ನ ಹಾಕಿದ್ದಾನೆ. ಕಷ್ಟಪಟ್ಟು ದುಡಿದು ಮಾಡಿಸಿಕೊಂಡಿದ್ದಂತಹ ಮಾಂಗಲ್ಯವನ್ನ ಕಳೆದುಕೊಂಡಿರುವಂತಹ ಮಹಿಳೆ ಇದೀಗ ಕಂಗಾಲಾಗಿದ್ದಾರೆ. ಸಿಸಿಟಿವಿಯಲ್ಲಿ ಖದೀಮನ ಕೈಚಳಕ ಸೆರೆಯಾಗಿರುವಂತದ್ದು. ರಾಜಧಾನಿಯಲ್ಲಿ ಹೆಚ್ಚಾಯಿತು ಖದೀಮರ ಹಾವಳಿ. ಇತ್ತ ಚಿನ್ನದ ಸರಕ್ಕೆ ಕನ್ನ, ಅತ್ತ 31 ಲಕ್ಷ ರಾಬರಿ ನಡೆದಿದೆ. ಸಿಗರೇಟ್ ಕೇಳೋ ನೆಪದಲ್ಲಿ ಮಾಂಗಲ್ಯ ಸರಕ್ಕೆ ಕನ್ನ ಹಾಕಿದ್ದಾನೆ ಖದೀಮ. ಖದೀಮನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಂಡಿಮೆಂಟ್ಸ್ ಮಾಲಕಿಯ ಸರಕದ್ದು ಕಳ್ಳ ಪರಾರಿಯಾಗಿದ್ದಾನೆ. ಸರ ಕಳೆದುಕೊಂಡ ಮಹಿಳೆಯ ಆಕ್ರಂದನ ಮುಗಿಲು ಮುಟ್ಟಿದೆ. ಕಷ್ಟಪಟ್ಟು ದುಡಿದು ಸಂಪಾದಿಸಿ ಹೇಗೋ ಚಿನ್ನದ ಸರ ಮಾಡಿಸ್ಕೊಂಡಿದ್ರು. ಆದ್ರೆ ಆ ಖದೀಮ ಅದಕ್ಕೂ ಕೂಡ ಕನ್ನ ಹಾಕಿರುವಂಥದ್ದು. ಬೈಕ್ನಲ್ಲಿ ಹಣ ಸಾಗಿಸ್ತಾ ಇದ್ದವನ ಅಡ್ಡಕಟ್ಟಿ ದರೋಡೆ ಮಾಡಲಾಗಿದೆ. ರಾಜಧಾನಿಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರುತ್ತಾ ಇದೆ. ಮತ್ತೊಂದು ಕಡೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಬೈಕ್ ಅಡ್ಡಗಟ್ಟಿದ್ದ 4 ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ. ರಾಜಧಾನಿಯಲ್ಲಿ ಖದೀಮರ ಹಾವಳಿ ಹೆಚ್ಚಾಯಿತು. ಮಹಿಳೆ ಸರ ಕದ್ದು ಓಡಿ ಹೋಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಗರೇಟ್ ಕೇಳೋ ನೆಪದಲ್ಲಿ ಬಂದು ಕಳ್ಳ ಈ ಕೃತ್ಯ ಎಸಗಿದ್ದಾನೆ. ಪಾಪ, ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದಂತಹ ಚಿನ್ನ ಕಳೆದುಕೊಂಡಂತಹ ಮಹಿಳೆ ಕಣ್ಣೀರು ಹಾಕ್ತಾ ಇದ್ದಾರೆ. ಬೈಕ್ನಲ್ಲಿ ಹಣ ಸಾಗಿಸ್ತಾ ಇದ್ದವನ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಮತ್ತೊಂದು ಕಡೆ ರಾಜಧಾನಿ ಬೆಂಗಳೂರಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸಂತ್ರಸ್ತ ಮಹಿಳೆ ಹೇಳಿಕೊಂಡಿದ್ದಾರೆ. ಘಟನೆ ಸಂಬಂಧ ಸಂತ್ರಸ್ತ ಮಹಿಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾಂಡಿಮೆಂಟ್ಸ್ ಮಾಲಕಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇತ್ತ ಬೈಕ್ ಅಡ್ಡಗಟ್ಟಿ 30 ಲಕ್ಷಕ್ಕೂ ಅಧಿಕ ಹಣ ದರೋಡೆ ಮಾಡಲಾಗಿದೆ. ಒಂದ್ ಕಡೆ ಅಂಗಡಿಗೆ ನುಗ್ಗಿ ಚಿನ್ನದ ಸರ ಕಳ್ಳತನ ಮಾಡಿರುವಂತಹ ಪ್ರಕರಣ, ಮತ್ತೊಂದ್ ಕಡೆ ಬೈಕ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಬೈಕ್ ಅಡ್ಡಗಟ್ಟಿದ್ದ 4 ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ರಾಜಧಾನಿಯಲ್ಲಿ ಹೆಚ್ಚಾಯಿತು ಖದೀಮರ ಹಾವಳಿ. ಇತ್ತ ಚಿನ್ನದ ಸರಕ್ಕೆ ಕನ್ನ, ಅತ್ತ 31 ಲಕ್ಷ ರಾಬರಿ. ಇನ್ನು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಸಿಸಿಟಿವಿ ದೃಶ್ಯದ ಆಧಾರದ ಮೇಲೆ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಂದ್ ಕಡೆ ರಾಬರಿ, ಒಂದ್ ಕಡೆ ಕಳ್ಳತನ, ಹೀಗೆ ಬೆಂಗಳೂರಲ್ಲಿ ದಿನಕ್ಕೊಂದು ಕೇಸ್ ಇದೇ ರೀತಿ ವರದಿಯಾಗ್ತಾ ಇದೆ. ಈ ರೀತಿ ಆಗ್ತಾ ಇರೋದ್ರಿಂದ ಜನರಲ್ಲೂ ಕೂಡ ಸಾಮಾನ್ಯವಾಗಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಕಳ್ಳರ ಹಾವಳಿಗೆ ಬ್ರೇಕ್ ಹಾಕುವಂತೆ ಸಾರ್ವಜನಿಕರು ಕೂಡ ಪೊಲೀಸರಿಗೆ ಮನವಿ ಮಾಡ್ತಾ ಇದ್ದಾರೆ.